ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಹಸಿ ಅವರೆಕಾಳ್ದು ಒಂದು ಅವಲಕ್ಕಿ, ಸ್ವಲ್ಪ ಅವಲಕ್ಕಿ, ಕಡಲೆಬೀಜ, ಕಡಲೆಪಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಹಸಿ ಅವರೆಕಾಳಿಂದ ತುಂಬ ಚೆನ್ನಾಗಿರುತ್ತೆ. ಈ ಸೀಸನ್ನಲ್ಲಿ ಈ ಥರ ಅವಲಕ್ಕಿ ಮಾಡಿಟ್ಕೊಂಡ್ರೆ ಒಂದು 3-4 ತಿಂಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ. ಇವಾಗ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ. ಆಮೇಲೆ ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಒಂದು 3/4 ಬಾಟ್ಲಷ್ಟು ಹೆಚ್ಚಿಗೆ ಬೇಳೆದು, ಆಮೇಲೆ ಕಡಲೆಪಪ್ಪು ಕಾಲು ಬಟ್ಲು ಕಡಲೆ ಬೀಜ ಇದು ತೊಗೊಂಡು ಒಂದು ಒಗ್ಗರಣೆ ಮಾಡೋಣ. ಯಾಕಂದ್ರೆ ಸಾಯಂಕಾಲ ಹೊತ್ತು ಮಕ್ಕಳು ಬಾಕ್ಸಿಗೆ ಇಲ್ಲ ಜೊತೆ ಕುಂತಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ. ಇದು ಹಸೇದಿದು ನಾವು ಹಿಚ್ಚಿಕೊಂಡು ತೊಗೊಂಡಿರೋದು. ಇದು ಎಣ್ಣೆಲ್ಲೇ ಸ್ವಲ್ಪ ಕರಿಬೇಕು. ಹೇಗೆ ಕರಿಯೋದಂತ ನಾನು ತೋರಿಸ್ತೀನಿ ಬನ್ನಿ. ನಾನು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿ ಅವರೆಕಾಳಲ್ವ, ಅದು ಸ್ವಲ್ಪ ಎಣ್ಣೆಲ್ಲೇ ಕರಿಬೇಕಾಗುತ್ತೆ. ಅದಕ್ಕೆ ಇದು ಎಣ್ಣೆ ಕಾಯಿಲಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾನು ಆವಾಗಲೇ ಹಿಚಕ್ಕೆ ಬೇಳೆ ತೋರಿಸಿದ್ನಲ್ವ, ಅವರೆಕಾಳು ನೆನೆ ಇಟ್ಟು ಇದು ಹಿಚಕ್ಕೊಂದು ತೊಗೋಬೇಕು. ಇವಾಗ ನಾನು ಎಣ್ಣೆಲಿ ಹಾಕ್ತಾಯಿದ್ದೆ. ಇದೇನಪ್ಪ ಹಸಿದೆ ಅನ್ಕೋಬೇಡಿ, ಹಸಿದೆ ಸೂಪರಾಗಿ ಆಗುತ್ತೆ. ಒಂಥರ ಅವಲಕ್ಕಿ ಎಲ್ಲ ಮಾಡ್ತೀವಲ್ವ ಒಗ್ಗರಣೆ, ಅದೇ ಥರ ಇದು. ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೊಂಡು ಅದನ್ನು ಮಾಡಬೇಕು. ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ, ಅವರೆಕಾಳು ಸೀಸನಲ್ಲಿ ಇದನ್ನು ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ ಇಟ್ಕೊಂಡು ಚಳಿಗಾಲದಾಗ ತಿಂದರೆ ಹೇಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಇದೊಂಥರ ಮಾಡಿ ನೀವೇ ನೋಡಿ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ನೋಡಿ ಹೇಗಾಗಿದೆ ಅಂತ. ಇದು ಗ್ರೀನ್ ಕಲರ್ ಐತಲ್ಲ, ಇದು ಬೆಂದಿಲ್ಲ ಅಂದ್ಕೋಬೇಡಿ ನೀವು. ಇದು ಚೆನ್ನಾಗಿ ಗರುಮ್ ಅಂತೈತಿ. ನಾನು ನಿಮಗೆ ತೆಗೆದಾದ್ಮೇಲೆ ತೋರಿಸ್ತೀನಿ. ಇವಾಗ ಇದನ್ನು ಸರ್ವಿಂಗ್ ಬಾಲಿಗೆ ನಾನು ಓಕೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ತಟ್ಟೆಗೆ ತಗೊಳ್ಳೋಣ. ನೆಕ್ಸ್ಟ್ ಎಲ್ಲನೂ ಇದೇ ಥರ ಎಣ್ಣೆಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಅದೇ ಥರ ಇವಾಗ ಕಡಲೆ ಬೀಜ ಹಾಕ್ಕೋಬೇಕು. ನೋಡಿ, ಕಡಲೆ ಬೀಜನೂ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕಡಲೆ ಬೀಜನೂ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಇದೇ ಥರ ಕಡಲೆಪಪ್ಪು ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೋಬೇಕು. ಅದನ್ನು ಅಷ್ಟೇ ಈ ಥರ ಹುರ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ, ಇದು ತಗೋತೀನಿ. ನೋಡಿ, ಇವಾಗ ಕಡಲೆಪಪ್ಪು ಇದು ಸ್ವಲ್ಪ ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಫ್ರೈ ಮಾಡಿಕೊಂಡು ತಗೋಬೇಕು. ನೋಡಿ, ಸ್ವಲ್ಪ ದಪ್ಪ ಅವಲಕ್ಕಿ ತೊಗೋಬೇಕು. ಪೇಪರ್ ಅವಲಕ್ಕಿ ಅಲ್ಲ, ದಪ್ಪ ಅವಲಕ್ಕಿ ತೊಗೋಬೇಕು. ದಪ್ಪ ಅವಲಕ್ಕಿ ತೊಗೊಂಡು ಈ ಥರ ಎಣ್ಣೆಲಿ ಹಾಕಿದರೆ ತುಂಬ ಚೆನ್ನಾಗಿ ಈ ಥರ ಉಬ್ಬಿ ಬರ್ತಾವೆ. ನೋಡಿ ಎಷ್ಟು ಚೆನ್ನಾಗಿದು ಬರುತ್ತೆ ನೋಡ್ಕೊಂಡು. ನೋಡಿ, ಇದು ಹಿಚಕ್ಕೆ ಬೇಳೆ ಕಾಳು, ಹಸಿ ಕಾಳ್ದು ಹುರಿದಿರೋದು. ಇದು ಕಡಲೆ ಬೀಜ, ಇದು ಕಡಲೆಪಪ್ಪು, ಇದು ನೋಡಿ ಅವಲಕ್ಕಿ ಈ ಥರ ಎಣ್ಣೆಲಿ ಕರೆದ್ರೆ ಸೂಪರಾಗಿ ಆಗುತ್ತೆ. ಇದೆಲ್ಲ ಸೇರಿ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ತೀನಿ ಬನ್ನಿ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅಲ್ಲೇ ತೊಗೊಂಡಿದ್ದೀವಲ್ವ ಒಣ ಕೊಬ್ಬರಿ, ಸ್ವಲ್ಪ ಇದಕ್ಕೆ ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಗಮ್ ಅಂತೈತಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಒಂದೆರಡು ಒಣ ಮೆಣಸಿನ್ಕಾಯಿ, ಬ್ಯಾಡಿಗೆ ಆದರೂ ಸರಿನೇ, ಗುಂಟೂರು ಆದರೂ ಸರಿನೇ, ಒಂದೆರಡು ಹೆಸರು ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕು. ನಾನು ಹಾಕ್ತೀನಿ. ಇವಾಗ ಹಾಕೋದು ತೋರಿಸ್ತೀನಿ. ನೋಡಿ, ಚಿಲ್ಲಿ ಪೌಡ್ರ್ ಹಾಕಿ ಜಾಸ್ತಿ ಹೊತ್ತು ಎಣ್ಣೆಲಿ ಬಿಡಬಾರ್ದು, ವಿಷ ಆಗುತ್ತೆ. ಅದಕ್ಕೆ ಬೇಗ ಹಿಂಗೆ ಹಾಕ್ಬಿಟ್ಟು ಇವಾಗ ನಾವೆಲ್ಲ ಕರ್ಕೊಂಡಿದ್ದೀವಲ್ವ, ಇಲ್ಲೆಲ್ಲ ಅದರಲ್ಲಿ ಹಾಕಿ ಇವಾಗ ನಾವು ಮಿಕ್ಸ್ ಮಾಡೋಣ. ಇದೊಂಥರ ಮಾಡಿ ನೋಡಿ, ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾರು ಬಂದವರು ಸ್ವಲ್ಪ ನಾಷ್ಟಕ್ಕೆ ಜೊತೆಗೆ ಕಾಫಿ ಟೀ ಮಾಡುವಾಗೆ ಜೊತೆಗೆ ಕೊಟ್ಟು ನೋಡಿ, ಕುರುಮ್ ಅನ್ನುತ್ತೆ, ತುಂಬ ಗರಿಗರಿಯಾಗಿರುತ್ತೆ. ನಾವಂತೂ ಇದನ್ನು ಒಂದು 6 ತಿಂಗಳವರೆಗೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಈಗ ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ.
ಅವರೆಕಾಳು ಸೀಸನ್ದಾಗ ಸ್ವಲ್ಪ ಕಮ್ಮಿ ಇದ್ದಾಗ, ರೇಟ್ ಕಡಿಮೆ ಇದ್ದಾಗ ತಂದು ನಾನು ಜಾಸ್ತಿನೇ ಮಾಡಿ ಇಟ್ಕೊತೀನಿ. ನೀವು ಈ ಥರ ಮಾಡಿ ಇಟ್ಕೊಳ್ಳಿ. ಒಂದು ಸತಿ ನೀವು ಸ್ವಲ್ಪ ತಂದು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾನೊಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ನಾನು ತಟ್ಟೆಗೆ ಸುರಿತೇನೆ. ನೋಡಿ ಹೇಗಾಗಿದೆ ಅಂತ. ಸೂಪರಾಗಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಸಖತ್ತಾಗಿರುತ್ತೆ. ಹಸಿ ಅವರೆಕಾಳು ನೆನೆಸ್ಬಿಟ್ಟು ಹಿಚಕಿ ಈ ಥರ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಸಿ ಅವರೆಕಾಳು ಹಿಚಕ್ ಮಾಡಿರೋದು. ಈ ಒಗ್ಗರಣೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.